ಬೇಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವ, ವಿಶೇಷವಾಗಿ ಸ್ವಾಮಿ, ಈ ದಿನದಲ್ಲಿ ದೇವರೇ ವಾಕ್ಯವನ್ನು ಧ್ಯಾನ ಮಾಡುವಂತೆಯೂ ನಮಗೆ ಪರಲೋಕದ ಸುವರ್ಗಳನ್ನ, ಪರಲೋಕದ ಜ್ಞಾನವನ್ನ, ಪರಲೋಕದ ದೈವ ಜ್ಞಾನವನ್ನು ಅನುಗ್ರಹಿಸಿಕೊಟ್ಟು ನಿನ್ನ ವಾಕ್ಯವನ್ನ ಉತ್ತಮವಾದ ರೀತಿಯಲ್ಲಿ ನಿನ್ನ ವಾಕ್ಯವನ್ನ ಅರ್ಥಗರ್ಭಿತವಾಗಿ ಕೂಲಂಕುಷವಾಗಿ ಬೋಧನೆ ಮಾಡ್ಲಿಕ್ಕಾಗುವಂತೆಯೂ ಸಹಾಯವನ್ನು ಮಾಡಿ. ದೇವರಲ್ಲಿ ಸೇರತಕ್ಕಂಥ ಎಲ್ಲ ದೈವ ಜನರಿಗೆ ಸ್ವಾಮಿ, ಆತ್ಮಿಕವಾದತಕ್ಕಂಥ ಮನನೇತ್ರಗಳನ್ನ ತೆರೆ ಮಾಡಿ ಪ್ರತಿಯೊಂದು ವಾಕ್ಯವನ್ನ ಗ್ರಹಿಸಿಕೊಳ್ಳುವಂತೆಯೂ, ಪ್ರತಿಯೊಂದು ವಾಕ್ಯವನ್ನ ವಿವೇಚಿಸುವಂತೆಯೂ, ಪ್ರತಿಯೊಂದು ವಾಕ್ಯವನ್ನ ಮನದಿಟ್ಟುಕೊಂಡು ಅದರ ಪ್ರಕಾರವಾಗಿ ಜೀವಿಸಿ ಈ ಲೋಕದಲ್ಲಿ ಬದುಕಿ ಬಾಳುವಂತೆಯೂ ನೀನು ಸಹಾಯವನ್ನು ಮಾಡು. ದೇವ ವಾಕ್ಯ ಭಾಗವನ್ನು ಸ್ವಾಮಿ ಆದಿಯಿಂದ ಅಂತ್ಯದವರೆಗೂ ಮಧ್ಯಸ್ಥನಾಗಿಯೂ ನಡೆಸಿಕೊಂಡು ಹೋಗಬೇಕೆಂಬುದಾಗಿಯೂ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಮುದುಕುಮಾರನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಈ ಒಂದು ಬೆಳಗಿನ ಚಾವದಲ್ಲಿ, ಈ ಒಂದು ಬೆಳಗಿನ ಆಹಾರದಲ್ಲಿ ಸೇರಿಬರ್ತಕ್ಕಂತೆಲ್ಲ ದೈವ ಜನರಿಗೂ ಯೇಸು ಕ್ರಿಸ್ತನ ಸಹೋದರ ನಾಮದಲ್ಲಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ರೆ, ಈ ದಿನದಲ್ಲಿ ನಾವು ಧ್ಯಾನ ಮಾಡತಕ್ಕಂಥ ಸತ್ಯವಾದ ಭಾಗ ಏನೆಂಬುದನ್ನು ನೋಡ್ತಿರುವಾಗ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41 ವಚನವನ್ನು ನಾವು ಧ್ಯಾನ ಮಾಡೋಣ. ಇದರಲ್ಲಿ ವಿಶೇಷವಾಗಿ 4ನೇ ಅಧ್ಯಾಯ 39ನೇ ವಚನ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಏನ್ ಹೇಳಲ್ಪಡ್ತಂದ್ರೆ, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಇದರಲ್ಲಿ ನಾವು ತಿಳ್ಕೊಳ್ಳೋದೇನೆಂದ್ರೆ, ಯೇಸು ಬಿರುಗಾಳಿಯನ್ನು ಶಾಂತಗೊಳಿಸುತ್ತಾನೆ. ಹಾಗೆ ಸಹ ನಾವು ಈ ಲೋಕದಲ್ಲಿ ಜೀವಿಸುವಾಗ ಸಹ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಸಮಸ್ಯೆಗಳಂತಕ್ಕಂಥ ಒಂದು ಬಿರುಗಾಳಿ ಬರ್ತಾ ಇರುತ್ತೆ. ಯೇಸು ಕ್ರಿಸ್ತನು ಯಾವ ರೀತಿ ಬಿರುಗಾಳಿಯನ್ನು ಶಾಂತಗೊಳಿಸಿದನು, ಅದೇ ರೀತಿ ದೇವರ ಮಕ್ಕಳ ನಾವು ಸಹ ಈ ಲೋಕದಲ್ಲಿ ಬದುಕಿ ಬಾಳುತ್ತಿರುವಾಗ ಪ್ರತಿಯೊಂದು ಬಿರುಗಾಳಿಗೂ, ಪ್ರತಿಯೊಂದು ಸಮಸ್ಯೆಗಳಿಗೂ ಅದನ್ನ ಶಾಂತಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ದೇವರು ನಮ್ಮಲ್ಲಿ ಕೊಡ್ತಾನೆ. ಯಾಕಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಪ್ರಕೃತಿಗೆ ಅಪ್ಪಣೆ ಕೊಟ್ಟ ರೀತಿಯಲ್ಲಿ ಯೇಸು ಕ್ರಿಸ್ತನ ಮಾತನ್ನ ಪ್ರಕೃತಿ ಕೇಳ್ತಾ ಇದೆ. ಆದರೂ ಮನುಷ್ಯನು ದೇವರ ಮಾತನ್ನ ಕೇಳುತ್ತೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಂತಕ್ಕಂಥ ವಿಷಯವಾಗಿದೆ. ಇಲ್ಲಿ ಯೇಸು ಹೇಳ್ತಾನೆ, ಆತನು ಎದ್ದು ಗಾಳಿಯನ್ನ ಗದರಿಸ್ತಾನೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸಮುದ್ರಕ್ಕೆ ಸುಮ್ಮನಿರು ಅಂತ ಹೇಳ್ತಾನೆ. 3ನೇ ಪಾಯಿಂಟು, ಮರೆಯಬೇಡ ಎಂದು ಅಪ್ಪಣೆ ಕೊಡು. ಆ ರೀತಿಯಲ್ಲಿ ಸಹ ಯೇಸು ಕ್ರಿಸ್ತನ ಒಂದು ಮಾತಿಗೆ ಪ್ರಕೃತಿ ಮಾತನ್ನು ಕೇಳ್ತಾ ಇದೆ. ಆದರೆ ದೇವರ ಮಕ್ಕಳತಕ್ಕಂಥ ನಾವು ದೇವರ ಮಾತನ್ನು ಕೇಳ್ತಾ ಇಲ್ಲ ಎಂಬುದಾಗಿ ಇದರಿಂದ ನಮ್ಮನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕಾಗಿದೆ. ಇಲ್ಲಿ ಸಮುದ್ರತಕ್ಕಂಥ ಅನೇಕ ದೈವ ಜನರು ಸಹ ಯೇಸು ಕ್ರಿಸ್ತನ ಒಂದು ಮಾಡತಕ್ಕಂಥ ಅದ್ಭುತ ಕಾರ್ಯವನ್ನ ನೋಡಿ ಅಲ್ಲೆಲ್ಲರೂ ತಮ್ಮ ತಮ್ಮೊಳಗೆ ಏನ್ ಮಾಡ್ತಾರೆ, ಮಾತಾಡ್ಕೊಳ್ತಾರೆ. ಅಲ್ಲಿ ಬಿರುಗಾಳಿ ಬೀಸಿದಾಗ ಅಲ್ಲಿ ಇರ್ತಕ್ಕಂಥ ಜನರು ಬಹಳ ಅರ್ಚಾಟ ಮತ್ತು ಕಿಚ್ಚಾಟ ಇರ್ತದೆ. ಆದರೆ ಯೇಸು ಕ್ರಿಸ್ತನು ಅಲ್ಲಿ ಏನ್ ಮಾಡ್ತಂದ್ರೆ, ಆ ದೋಣಿಯ ಒಳಗಡೆ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಜನರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಹೋಗಿ ಎಬ್ಬಿಸ್ತಾರೆ. ಆಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತದೇನೆ, ಆತನು ಅವರನ್ನು ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಅವರನ್ನು ಕೇಳ್ತಾರೆ. ಯೇಸು ಕ್ರಿಸ್ತನು ನಮ್ಮ ಜೊತೆ ಇದ್ದಾನೆ, ಗುರುಗಳು ನಮ್ಮ ಜೊತೆ ಇದ್ದಾರೆ, ನಮಗೆ ಏನೋ ಆಗುವುದರ್ತಕ್ಕಂಥ ಒಂದು ನಂಬಿಕೆ ಅಲ್ಲಿರ್ತಕ್ಕಂಥ ದೋಣಿರ್ತಕ್ಕಂಥ ಜನರಿಗೆ ಇರುವುದು. ಹಾಗೆ ನಾವು ಈ ಲೋಕದ ಸಹ ಜೀವನ ಮಾಡ್ತಿರುವಾಗ ಈ ಲೋಕದ ಒಂದು ಜೀವನ ಯಾತ್ರೆಯಲ್ಲಿ ಸಹ ಅನೇಕ ಕಷ್ಟಗಳು, ಸಂಕಟಗಳು, ಬಾಧೆಗಳು, ಬಿರುಗಾಳಿರ್ತಕ್ಕಂಥ ಸಮಸ್ಯೆಗಳು ಬರುತ್ತಿರುವಾಗ ಸಹ ನಮಗೂ ಮತ್ತು ನಿಮಗೂ ಮತ್ತು ಈ ಲೋಕದ ಪ್ರತಿಯೊಬ್ಬ ಜನರಿಗೆ ಏನಾಗುತ್ತೆ, ಕ್ಷಣ ಕಾಲ ನಂಬಿಕೆಯಿಂದ ದೂರ ಹೋಗ್ತಕ್ಕಂಥವ್ರು ನಾವಾಗಿ. ಆದರೆ ಮತ್ತು ನಾವು ದೇವರನ್ನ ಜ್ಞಾಪಕ ಮಾಡಿ ನಾವು ನಂಬಿಕೆಯಲ್ಲಿ ಬೆಳೀತಕ್ಕಂಥ ಮಕ್ಕಳು ಆಗ್ಬೇಕೆಂಬುದಾಗಿ ಈ ಒಂದು ವಾಕ್ಯ ಭಾಗದಿಂದ ನಾವು ಕಲಿತುಕೊಳ್ಳಬಹುದು. ಇಂಪಾರ್ಟೆಂಟ್, ಪ್ರತಿಯೊಂದಕ್ಕೂ ನಂಬಿಕೆ ಮುಖ್ಯ ಆಧಾರವಾಗಿರಬೇಕು. ನಂಬುವವನು ಎಲ್ಲ ಆಗುವುದು ಎಂಬುದಾಗಿ.
ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥತೆ ಪಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳಿದರು. ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ, ಸೇವಾ ಕಾರ್ಯವನ್ನು ಮಾಡುತ್ತಿರುವಾಗ ನಂಬಿಕೆ ಅಂತದ್ದು ಪ್ರತಿಯೊಬ್ಬರ ಜೀವಿತದಲ್ಲಿ ಬಹಳ ಶ್ರೇಷ್ಠವಾಗ್ತಕ್ಕಂಥ ಒಂದು ಅಂಶ. ನಂಬಿಕೆಯಿಂದ ಮುಂದೆ ಸಾಗಬೇಕು ನಾವು. ಆ ರೀತಿಯಲ್ಲಿ ನಂಬಿಕೆಯಿಂದ ಬರ್ತಕ್ಕಂಥ ದೇವರ ಮಕ್ಕಳು ನಾವು ಹಾಗೂ ನೀವು ಆಗೋಣ ಎಂಬುದಾಗಿ ಇದರಲ್ಲಿ ನಮ್ಮನ್ನ ದೇವರ ವಾಕ್ಯ ಪ್ರೇರೇಪಣೆ ಉಂಟು ಮಾಡುತ್ತದೆ. ಅದೇ ರೀತಿಯಲ್ಲಿ ನಾವು ಒಬ್ಬ ಮಿಷನರಿ ಬಗ್ಗೆ ನಾವು ಈ ಸಮಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಆ ಮಿಷನರಿ ಹೆಸರು ಏನೆಂಬುದನ್ನು ನೋಡುವಾಗ ಫೆಡೆರಿಕ್, 4ನೇ ಫೆಡೆರಿಕ್ ಎಂಬುದಾಗಿ ನಾವು ನೋಡುತ್ತೇವೆ. ಆತನು 1671ರಲ್ಲಿ ಜನಿಸಿದನು ಮತ್ತು 1730ರಲ್ಲಿ ಆತನು ಮರಣವನ್ನು ಆತನಿಗೆ ಬಂತು ಎಂಬುದನ್ನು ನೋಡುತ್ತೇವೆ. ಇದರಲ್ಲಿ ಸುಮಾರು 59 ವರ್ಷಗಳ ಕಾಲ ಆತ ಈ ಲೋಕದಲ್ಲಿ ಬದುಕಿ ಬಾಳಿದನು. ಆತನು ಡೆನ್ಮಾರ್ಕ್ ಮತ್ತು ನಾರ್ವೆಯ ರಾಜನಾಗಿದ್ದನು ಎಂಬುದಾಗಿ ನಾವು ಸತ್ಯದ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಆತನು ಡೆನ್ಮಾರ್ಕ್ ಮತ್ತು ನಾರ್ವೆಯ ಒಬ್ಬ ರಾಜನಾಗಿದ್ದನು. ಆತನು ಈ ಲೋಕದಲ್ಲಿ 59 ವರ್ಷಗಳ ಕಾಲ ಬದುಕಿ ಬಾಳಿದನು. ಆತನು ಅಕ್ಟೋಬರ್ 11, 1671ರಲ್ಲಿ ಜನಿಸಿದನು. ಆತನು ಯಾವ ಸ್ಥಳದಲ್ಲಿ ಜನಿಸಿದನೆಂಬುದಾಗಿ ನೋಡುತ್ತಿರುವಾಗ ಡೆನ್ಮಾರ್ಕ್ನ ಕೋಪನ್ ಹೇಗನ್ನಲ್ಲಿ ಆತನು ಜನಿಸಿದನು. ಆತನ ತಂದೆ ಎಡ್ಸ್ ಮತ್ತು ಕ್ಯಾಸೆಲ್ನ ರಾಜ ಕ್ರೈಸ್ತ 5ನೇ ಮತ್ತು ಪಾರ್ಲೆಟ್ ಅಮಾಲಿಯವರ ಮಗನಾಗಿ ಜನಿಸಿದನೆಂಬುದಾಗಿ ನಾವು ನೋಡ್ತೇವೆ. ಅವರು 1699ರಲ್ಲಿ ಸಿಂಹಾಸನವನ್ನು ಏರಿದರು. ಫೆಡೆರಿಕ್ ಅವರು 1699ರಲ್ಲಿ ಸಿಂಹಾಸನವನ್ನು ಏರಿದರು. ಒಬ್ಬ ರಾಜನಾಗಿ ಅವರು ನೇಮಕವಾಗ್ತಾರೆ ಎಂಬುದಾಗಿ ನೋಡುತ್ತೇವೆ. ಮತ್ತು ಅವರು 1730ರಲ್ಲಿ ಅವರ ಮರಣದವರೆಗೂ ಆಳಿದರು. ಅವರು ಯಾವಾಗ ಸಿಂಹಾಸನವನ್ನು ಏರಿದರೋ ಅಲ್ಲಿಯಿಂದ ಹಿಡಿದು ಮರಣ ತನಕೂ ಸಹ ಅವರು ತಮ್ಮ ಒಂದು ಅಧಿಕಾರವನ್ನ ಸಿಂಹಾಸನವನ್ನ ಅವರು ನಡೆಸಿಕೊಂಡು ಹೋದರು ಅಂತಕ್ಕಂಥದ್ದನ್ನ ನಾವು ನೋಡ್ತಿದ್ದೇವೆ. ಇವರು ತಮ್ಮ ಅಧಿಕಾರ ಎಷ್ಟು ವರ್ಷಗಳ ಕಾಲ ನಡೆಸಿದರೆಂಬ ನೋಡುತ್ತಿರುವಾಗ 31 ವರ್ಷಗಳ ಕಾಲ ತಮ್ಮ ಅಧಿಕಾರವನ್ನ ಅವರು ನಡೆಸಿದರು. ಮತ್ತು ಫೆಡೆರಿಕ್ ಅವರು ಧರ್ಮನಿಷ್ಠೆಯಲ್ಲಿ ತೀವ್ರ ಆಸಕ್ತಿಯನ್ನ ಹೊಂದಿದ್ದರು. ಫೆಡೆರಿಕ್ ಅವರು ಧರ್ಮನಿಷ್ಠೆಯಲ್ಲಿ ತೀವ್ರ ಆಸಕ್ತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ಇದು ಅವರ ವೈಯಕ್ತಿಕವಾದಕ್ಕಂಥ ಒಂದು ಅಚಲವಾದ ನಂಬಿಕೆ ಹೇಗಿತ್ತು ಎಂಬುದಾಗಿ ನಾವು ನೋಡ್ಬೋದು. ಮತ್ತು ಫೆಡೆರಿಕ್ ಅವರು ಭಕ್ತಿಯಲ್ಲಿ ಬಹಳ ಶ್ರೇಷ್ಠತೆಯನ್ನ ಕಂಡುಕೊಳ್ಳುವುದರೆಂಬುದಾಗಿ ನೋಡುತ್ತೇವೆ. ಮತ್ತು ಸ್ವಾರ್ಥೆಯನ್ನು ಸಾರುವುದಕ್ಕೆ ಬಹಳ ಒತ್ತು ನೀಡತಕ್ಕಂಥ ವ್ಯಕ್ತಿ ಇವರಾಗಿದ್ದರೆಂಬುದಾಗಿ ನೋಡುತ್ತದೆ. ಮತ್ತು ಇವರ ಒಂದು ಲೂಥರ್ ಅಂತಕ್ಕಂಥ ಸಂಘ ಸಂಸ್ಥೆಗಳಂತಕ್ಕಂಥ ಒಂದು ಚಳವಳಿ ಇವರದಾಗಿತ್ತು ಎಂಬುದನ್ನು ನೋಡುತ್ತಿದ್ದೇವೆ. ದೇವರ ಸ್ವಾರ್ಥೆಯನ್ನು ಸಾರಬೇಕಂತಕ್ಕಂಥ ಒಂದು ಚಳವಳಿ, ದೇವರ ಸ್ವಾರ್ಥೆಯನ್ನ ಹೇಳ್ಬೇಕಂತಕ್ಕಂಥ ಒಂದು ಛಲ, ಒಂದು ಗುರಿ ಇವರದ್ದು ಆಗಿತ್ತು ಎಂಬುದಾಗಿ ನಾವು ಇವರ ಜೀವನ ಚರಿತ್ರೆಯಲ್ಲಿ ನೋಡ್ತಾ ಇದ್ದೇವೆ. ಫೆಡೆರಿಕ್ ಅವರು 4ನೇ ಫೆಡೆರಿಕ್ ಅವರು ಸ್ವಾರ್ಥಿಗಾಗಿ ಒಂದು ಒಳ್ಳೆಯ ಹೃದಯವುಳ್ಳ ರಾಜನಾಗಿದ್ದನೆಂಬುದಾಗಿ ನೋಡ್ತಾ ಇದ್ದೇವೆ. ನಾವು ದೇವರ ಪಡ್ತದೆ ಹರ್ಷ ಹೃದಯ ಒಳ್ಳೆಯ ಔಷಧ ಎಂಬುದಾಗಿ ಭಕ್ತನೊಂದು ಹಾಡು ಆಡ್ತಿದ್ದಾನೆ. ಅದೇ ರೀತಿಯಲ್ಲಿ ಒಳ್ಳೆಯ ಹೃದಯ ಉಳ್ತಕ್ಕಂಥ ಒಬ್ಬ ರಾಜನು ಈತನಾಗಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ನಾವು ಅನೇಕ ಜನರ ಅಧಿಕಾರಿಗಳನ್ನು ನೋಡ್ತಿರುವಾಗ ಸ್ವಾರ್ಥಕ್ಕಾಗಿ ಅನೇಕರು ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ಹುಡುಕ್ತಾ ಇದ್ದಾರೆ. ಯಾವುದೇ ಒಂದು ಅಧಿಕಾರ ಮಾಡತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಸ್ವಾರ್ಥಕ್ಕೋಸ್ಕರವಾಗಿ ಅಧಿಕಾರವನ್ನ ಮಾಡಬಾರದು, ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಅಧಿಕಾರವನ್ನು ಹುಡುಕಬಾರದು ಎಂಬುದಾಗಿ ಇವರ ಒಂದು ಜೀವನವಾಗಿದೆ. ಆದರೆ ಇವರು ಅನೇಕರು ಯಾವ ರೀತಿಯಲ್ಲಿ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ನಡೆಸ್ತಾ ಇದ್ರು, ಅದೇ ರೀತಿಯಲ್ಲ ಇವರು ತಮ್ಮ ನಿಸ್ವಾರ್ಥಗೋಸ್ಕರವಾಗಿ ಏನ್ ಮಾಡ್ತಿದ್ರು, ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಡೆನ್ಮಾರ್ಕಿನ ಫೆಡೆರಿಕ್ ಮತ್ತು 4ನೇ ತನ್ನ ಅಧಿಕಾರವನ್ನ ಭಾರತಕ್ಕೆ ಸ್ವಾರ್ಥ ತರಲು ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ಆತನು ಒಂದು ಗುರಿಯನ್ನ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಫೆಡೆರಿಕ್ ಅವರು ಉನ್ನತ ಉದ್ದೇಶವನ್ನು ಇಟ್ಟುಕೊಂಡು ಬಳಸಿದ ರಾಜನಾಗಿ ಎದ್ದು ಕಾಣುತ್ತಾನೆ. ಈತೊಬ್ಬ ಎಲ್ಲಾ ರಾಜರುಗಳಲ್ಲಿ ಅತಿ ಶ್ರೇಷ್ಠವರ್ತಕ್ಕಂಥ ಒಂದು ಬೋಧನೆ, ಅತಿ ಶ್ರೇಷ್ಠತಕ್ಕಂಥ ಒಂದು ಸುವಾರ್ತೆಯನ್ನ ಸಾರ್ತಕ್ಕಂಥ ಒಬ್ಬ ರಾಜನಾಗಿದ್ದನು ಎಂಬುದಾಗಿ ನಾವು ಹೇಳಬಹುದು. ಮತ್ತು ಟ್ರಾಂಗ್ವೇಬಾರ್ ಮತ್ತು
255 ವರ್ಷಗಳ ಕಾಲ ಡ್ಯಾನಿಸ್ ನಿಯಂತ್ರಣದಲ್ಲಿ ಆಳಿದ 9 ರಾಜರಿಗಿಂತ ಭಿನ್ನವಾಗಿದ್ದನು. ಈ ಒಂದು 255 ವರ್ಷಗಳ ಕಾಲದಲ್ಲಿ ಆಳಿರ್ತಕ್ಕಂಥ 9 ರಾಜರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ರಾಜ್ಯ ಫೆಡ್ರಿಕ್ ಅವರು ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಈ ಪ್ರತಿಯೊಬ್ಬ ಮನುಷ್ಯರು ಅನೇಕ ರಾಜಕಾರಣಿಗಳು ಇರ್ತಾರೆ, ಅನೇಕ ರಾಜರು ಇರ್ತಾರೆ. ಆ ಎಲ್ಲಾ ರಾಜರಿರ್ತಕ್ಕಂಥ ಶ್ರೇಷ್ಠವಾದ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ದಕ್ಷ ಒಂದು ಆಡಳಿತ ಮಾಡತಕ್ಕಂಥ ವ್ಯಕ್ತಿ ಒಬ್ಬ ರಾಜ ಈತನಾಗಿದ್ದಾನೆ ಎಂಬುದಾಗಿ ನಾವು ಈ ಇತಿಹಾಸದ ಮೂಲಕವಾಗಿ ತಿಳ್ಕೊಳ್ತೇವೆ. ಪ್ರತಿಯೊಬ್ಬ ಅಧಿಕಾರಿಗಳು ಯಾರೇ ಆಗಲಿ ತಮ್ಮ ಅಧಿಕಾರವನ್ನ ಉನ್ನತವಾದ ರೀತಿಯಲ್ಲಿ, ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಅಧಿಕಾರ ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥ ರಾಜ ಈತನಾಗಿದ್ದನು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಈ ಲೋಕದಲ್ಲಿ ದೇವರು ಒಂದೊಂದು ಅಧಿಕಾರವನ್ನ ಕೊಟ್ಟಿರ್ತಾನೆ. ಆ ಅಧಿಕಾರವನ್ನ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಅಧಿಕಾರದಿಂದ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಉಂಟಾಗತಕ್ಕಂಥ ರೀತಿಯಲ್ಲಿ ನಾವು ವರ್ತಿಸಬಾರದೆಂಬುದಾಗಿ ಈ ಒಂದು ಮಿಷನರಿ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಮತ್ತು ಅತ್ಯಂತ ಸಮರ್ಥ ದಕ್ಷ ಆಡಳಿತಗಾರ ಅಧಿಕಾರಿ ಇದಾಗಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಈ ಲೋಕದಲ್ಲಿ ಸುವಾರ್ತೆಯನ್ನ ಸಾರ್ತಕ್ಕಂಥ ಉತ್ಸಾಹವನ್ನ ಈತನು ಹೊಂದಿದ್ದನು. ಅದೇ ರೀತಿಯಲ್ಲಿ ದೇವರ ಮಕ್ಕಳ ನಾವು ಸಹ ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರ್ಬೇಕಂತಕ್ಕಂಥ ಒಂದು ಉತ್ಸಾಹ, ಸುವಾರ್ತೆಯನ್ನು ಸಾರ್ಬೇಕಂತಕ್ಕಂಥ ಒಂದು ಮನಸ್ಸು, ಸುವಾರ್ತೆಯನ್ನು ತಲುಪಿಸ್ಬೇಕಂತಕ್ಕಂಥ ಒಂದು ಬಾಧೆ ನಮ್ಮೆಲ್ಲರಲ್ಲಿ ಇರಬೇಕೆಂಬುದಾಗಿ ಈ ಒಂದು ಮಿಷನರಿ ಮೂಲಕವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಆತನು ಯುವಕರಿಗೋಸ್ಕರವಾಗಿ ಸುವಾರ್ತೆಯನ್ನು ಸಾರ್ಬೇಕಂತಕ್ಕಂಥ ಒಂದು ಹಂಬಲ ಒಳತಕ್ಕಂಥ ಒಬ್ಬ ರಾಜನಾಗಿದ್ದಾನೆಂಬುದಾಗಿ ನೋಡ್ತೇವೆ. ಮತ್ತು ಆತನು ಯುವಕರಿಗೋಸ್ಕರ ಸಾರಬೇಕು, ಯುವಕರನ್ನು ಹುಡುಕುತ್ತಿರುವಾಗ ಆತನು ಬರ್ತಲೋಮಿಯಸ್ ಜಿಗನ್ ಬಾಲ್ ಮತ್ತು ಹೆನ್ರಿ ಪುಟ್ಲೋ ಅವರನ್ನ ಕಂಡುಕೊಂಡನು. ಇಲ್ಲಿ ಯವನಸ್ಥರನ್ನ ಆತನ ಮಾಡ್ತಾನೆ ಕಂಡುಕೊಳ್ತಾನೆ. ಯವನಸ್ಥರನ್ನ ಕಂಡುಕೊಂಡು ಅವರ ಮೂಲಕವಾಗಿ ಯವನಸ್ಥರಿಗೆ ಸುವಾರ್ತೆಯನ್ನ ತಲುಪಿಸ್ತಾನೆ. ಯವನಸ್ಥರ ಮೂಲಕವಾಗಿ ಸುವಾರ್ತೆಯನ್ನ ಹರಡಿಸುವುದಕ್ಕೆ, ಸುವಾರ್ತೆಯನ್ನ ಬಿತ್ತುವುದಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಅವರು ಹೆಚ್ಚಿನ ರೀತಿಯಲ್ಲಿ ತಮಿಳು ಸತ್ಯವೇದವನ್ನ ಭಾಷಾಂತರ ಮಾಡಲು, ಅನುವಾದ ಮಾಡಲು ಅವರ ಆಸಕ್ತಿ ಇತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತು ತಮಿಳು ಸತ್ಯವೇದವನ್ನ ಮುದ್ರಿಸಲು ಅವರು ಮುಂದಾದರು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಇಲ್ಲಿ ಇಬ್ಬರು ಯವನಸ್ಥರನ್ನ ಆತನು ನೇಮಕ ಮಾಡಿದನು. ದೇವರ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ಆತನ ಕಂಡುಕೊಂಡನು. ಅದೇ ರೀತಿ ನಾವು ಸತ್ಯವೇದ ಭಾಗದ ಸಹ ನೋಡ್ತಿರುವಾಗ ಯೇಸು ಕ್ರಿಸ್ತನು ಸಹ 12 ಶಿಷ್ಯರನ್ನ ನೇಮಕ ಮಾಡಿ ಸುವಾರ್ತೆಯನ್ನು ಸಾರುವುದಕ್ಕೆ ಆತನ ಕಳಿಸಿಕೊಡ್ತಾ ಇದ್ದೇನೆ. ಹಾಗೆ ದೇವರ ಮಕ್ಕಳ ನಾವು ಸಹ ಈ ಲೋಕ ಜೀವನ ಮಾಡ್ತಿರುವಾಗ ನಾವು ಮಾಡ್ತಕ್ಕಂಥ ಸೇವೆ ಮೂಲಕವಾಗಿ ಅನೇಕ ಶಿಷ್ಯರನ್ನ ತರಬೇತಿ ಮಾಡಬೇಕಂತಕ್ಕಂಥ ಒಂದು ಆಸೆಯನ್ನ, ಆಕಾಂಕ್ಷೆಯನ್ನ, ಹಂಬಲವನ್ನ ಪ್ರತಿಯೊಬ್ಬ ಸೇವಕರಲ್ಲಿ ಇರಬೇಕು. ನಾವು ಸೇವೆ ಮಾಡೋದು ಮಾತ್ರವಲ್ಲ, ನಮ್ಮ ಮೂಲಕವಾಗಿ ಅನೇಕ ಶಿಷ್ಯರನ್ನ ತರಬೇತಿಯನ್ನು ಕೊಟ್ಟು ಅವರನ್ನು ಸುವಾರ್ತೆಗೆ ಕಳಿಸಿಕೊಡ್ಬೇಕಂತಕ್ಕಂಥ ಒಂದು ಜವಾಬ್ದಾರಿ, ಆತ್ಮ ಭಾರವುಳ್ಳವರಾಗಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ಸೇವಕರು ನಾವು ಆಗಬೇಕೆಂಬುದಾಗಿ ನಾವು ಇಲ್ಲಿ ಹೇಳ್ಕೊಳ್ಬಹುದು. ಮತ್ತು ಅವರ ಒಂದು ದರ್ಶನದ ಒಂದು ನಿರ್ಧಾರ ಭಾರತದಲ್ಲಿ ಕ್ರೈಸ್ತ ಇತಿಹಾಸವನ್ನ ರೂಪಿಸಿತು. ಅವರ ಒಂದು ದರ್ಶನ ಏನೆಂಬುದಾಗಿ ನೋಡ್ತಿರುವಾಗ ಭಾರತ ದೇಶದಲ್ಲಿ ಸುವಾರ್ತೆಯನ್ನು ಸಾರಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಸೇವಕರ ಒಂದು ದರ್ಶನ ಇರ್ತದೆ. ಆ ದರ್ಶನವನ್ನ ನೆರವೇರಿಸ್ತಕ್ಕಂಥ ಸೇವಕರು ನೀವು ಆಗ್ಬೇಕೆಂಬುದಾಗಿ ಈ ಕ್ರೈಸ್ತ ಮಿಷನರಿ ಮೂಲಕವಾಗಿ ನಮ್ಮನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕೆಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತು ದೇವರ ಒಂದು ರಾಜ್ಯವನ್ನ ಸೇವಿಸಲು, ದೇವರ ರಾಜ್ಯದ ಒಂದು ಅನುಭವವನ್ನ ಸವಿಯಲು ಇವರು ಬಹಳ ಆಸಕ್ತಿಯನ್ನ ಹೊಂದಿದವರಾಗಿದ್ದರು. ಇವರು ದೇವರಿಂದ ಆಶೀರ್ವಾದವನ್ನ ಪಡೆದುಕೊಂಡಿದ್ದರು ಮತ್ತು ಇತರರನ್ನು ಸಹ ಆಶೀರ್ವಾದ ನಿಧಿಯನ್ನಾಗಿ, ಪಾತ್ರೆಯನ್ನಾಗಿ ಮಾಡಲು ತುಂಬಾ ಶ್ರಮೆಯನ್ನ ಹೊಂದಿದ್ದರು ಎಂಬುದಾಗಿ ನೋಡುತ್ತಿದ್ದೇವೆ. ಇವರು ನಿಜವಾದ ಒಂದು ನಾಯಕತ್ವ ಇವರಲ್ಲಿ. ಒಬ್ಬ ಸೇವಕ ನಿಜವಾದ ರೀತಿಯಲ್ಲಿ ಸೇವೆ ಮಾಡತಕ್ಕಂಥ ನಮಗೆ ಒಬ್ಬ ಸೇವಕನ ಒಂದು ನಾಯಕತ್ವ ನಿಜವಾಗ್ಲೂ ಅದು ದೇವರಿಗೆ ಒಳ್ಳೆ ನಾಯಕತ್ವ ರೀತಿಯಲ್ಲಿ ನಾವು ಇರಬೇಕೆಂಬುದಾಗಿ ಇದರ ಮೂಲಕವಾಗಿ ನಾವು ಕಲಿತುಕೊಳ್ಬೋದು. ಎಷ್ಟೋ ಜನರಿಗೆ ದೇವರು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿರ್ತಾರೆ. ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಾರೆ, ಕೆಲವು ಸದುಪಯೋಗ ಮಾಡಿಕೊಳ್ಳೋದು. ಸರಿಯಾದ ರೀತಿಯಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ, ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ, ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕರ್ತವ್ಯವನ್ನ ನಾವು ಉತ್ತಮ ರೀತಿಯಲ್ಲಿ ಅದನ್ನು ಮಾಡಬೇಕು. ಅದರ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತದೆ ಮತ್ತು ನಮಗೂ ಸಹ ಆಶೀರ್ವಾದ ಉಂಟಾಗುತ್ತದೆ ಎಂಬುದಾಗಿ
ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಪ್ರಿಯರೇ, ಇವರು ಮಾಡ್ತಕ್ಕಂಥ ಒಂದು ಸೇವೆ, ನೀವು ನಿಮ್ಮ ಸ್ಥಾನಗಳನ್ನ ಬಳಸಿಕೊಂಡು ಸುವಾರ್ತೆಯನ್ನ ಹರಡುತ್ತೀರಾ ಎಂಬುದಾಗಿ ಪ್ರಶ್ನೆ. ಪ್ರತ್ಯೇಕ ಸೇವಕರಾಗಿರ್ತಕ್ಕಂಥ ನಾವುಗಳು ನಮ್ಮ ಒಂದು ಸ್ಥಾನಮಾನಗಳನ್ನ ಬಳಸಿಕೊಂಡು ಉತ್ತಮವಾದ ರೀತಿಯಲ್ಲಿ, ಆಕರ್ಷಕವಾದ ರೀತಿಯಲ್ಲಿ, ಅದ್ಭುತವಾದ ರೀತಿಯಲ್ಲಿ ಸುವಾರ್ತೆಯನ್ನು ಸಾರುತ್ತಿದ್ದೇವಾ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಶ್ನೆಯನ್ನ ಹಾಕೊಳ್ಬೇಕು. ನಾವು ಏನ್ ಮಾಡ್ತಾ ಇದ್ದೇವೆ ಈ ಲೋಕದಲ್ಲಿ? ದೇವರ ಕಾರ್ಯ ಏನು ಮಾಡ್ತಾ ಇದ್ದೇವೆ? ದೇವರ ಸೇವೆ ಏನು ಮಾಡ್ತಾ ಇದ್ದೇವೆ? ದೇವರಿಗೋಸ್ಕರ ನಾವು ಈ ಲೋಕದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಾ, ಪಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಸೇವಕರು ತಮ್ಮ ತಮ್ಮ ಜೀವನದಲ್ಲಿ ಪ್ರಶ್ನೆ ಹಾಕಿಕೊಂಡು ಸೇವಾ ಕಾರ್ಯಗಳನ್ನು ಮಾಡ್ಬೇಕೆಂಬುದಾಗಿ ಇದರಲ್ಲಿ ಈ ಒಂದು ಮಿಷನರಿ ಜೀವಿತದ ಮೂಲಕವಾಗಿ ನಮ್ಮೆಲ್ಲರನ್ನ ಪ್ರೇರೇಪಣೆ ಉಂಟು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ನೋಡ್ತಿರುವಾಗ ಸತ್ಯವೇದ ಭಾಗ ಮತ್ತಾಯ ಬರೆಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ಪಡ್ತದೆ. ಏನ್ ಹೇಳ್ಪಡ್ತದೆ ಅಂದ್ರೆ, ಅದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಬೋಧಿಸಲ್ಪಡ್ತದೆ. ಆದ್ರೆ ದೇವರ ಮಕ್ಕಳ ನಾವು ಹೊರಟು ಹೋಗ್ಬೇಕು, ದೇವರ ಸೇವಾ ಕಾರ್ಯ ಮಾಡೋದಕ್ಕೆ ಹೋಗ್ಬೇಕು. ಎಷ್ಟೋ ಜನ ದೇವರ ಒಂದು ಸೇವಾ ಕಾರ್ಯ ಮಾಡೋದಕ್ಕೆ ಹೊರಟು ಹೋಗುವುದಿಲ್ಲ, ಇದ್ದ ಸ್ಥಳದಲ್ಲೇ ಇರ್ತಾರೆ. ಇಲ್ಲಿ ದೇವರ ಪಡ್ತದೆ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನ ಮಾಡೋದಕ್ಕೆ ನಾವು ಪ್ರಯಾಸ ಪಡಬೇಕು. ಎಷ್ಟೋ ಜನ ಸೇವಕರು ಇದ್ದ ಸ್ಥಳದಲ್ಲೇ ಇರಕ್ಕೆ ಪ್ರಯತ್ನ ಮಾಡ್ತಾರೆ, ಬೇರೊಂದು ಪ್ರದೇಶಕ್ಕೆ ಹೋಗುವುದಲ್ಲ, ಬೇರೊಂದು ಪ್ರದೇಶಕ್ಕೆ ಅವ್ರು ಸುವಾರ್ತೆ ಸಾರಬೇಕಂತಕ್ಕಂಥದ್ದು ಇರುವುದಿಲ್ಲ. ಇಲ್ಲಿ ದೇವರ ವಾಕ್ಯ ನೋಡ್ತಿರುವಾಗ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಬೇಕು. ಎಲ್ಲಾ ದೇಶ, ಇಡೀ ವರ್ಲ್ಡ್ ಜಗತ್ತಿನ ಸುವಾರ್ತೆಯಲ್ಲಿ ಸಾರ್ತಕ್ಕಂಥವ್ರು ನಾವಾಗಬೇಕು. ಅದಕ್ಕೋಸ್ಕರ ಎಷ್ಟೋ ಜನ ಮಿಷನರು ದೇಶ ಬಿಟ್ಟು ದೇಶಕ್ಕೆ ಬೇರೆ ದೇಶಕ್ಕೆ ಬಂದು ಸುವಾರ್ತೆ ಸಾರ್ತಕ್ಕಂಥವ್ರು ಆಗಿರ್ತಾರೆ. ನಾವಾದ್ರೆ ಹಂಗಿಲ್ಲ, ಒಂದೇ ಒಂದು ಪ್ರದೇಶ, ಒಂದೇ ಒಂದು ಜಿಲ್ಲಾ, ಒಂದೇ ಒಂದು ತಾಲೂಕು, ಒಂದೇ ಒಂದು ಸ್ಥಳೀಯ ಸೀಮಿತವಾಗಿ ನಾವು ದೇವರ ವಾಕ್ಯವನ್ನ ಸಾರ್ತಕ್ಕಂಥವ್ರಾಗಿ. ಆದ್ರೆ ದೇವರ ವಾಕ್ಯ ಇದರ ಜ್ಞಾಪಕವಿಟ್ಟುಕೊಂಡು ನಾವು ಇಡೀ ದೇಶದ ಪ್ರತಿಯೊಂದು ಮೂಲೆ ಸುವಾರ್ತೆ ಸಾರ ಅಂತ ಹೇಳ್ಕೊಡ್ತದೆ. ಆದ್ರೆ ನಾವೇನ್ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನ ಒಂದು ಸುವಾರ್ತೆ ಸಾರ್ತಕ್ಕಂಥ ಒಂದು ಬಾಧೆ, ಒಂದು ಜವಾಬ್ದಾರಿ, ಒಂದು ಶ್ರೇಷ್ಠ ಒಂದು ಸುವಾರ್ತೆಯನ್ನು ಸಾರ್ತಕ್ಕಂಥವ್ರು ನಾವು ಆಗ್ಬೇಕೆಂಬುದಾಗಿ ಈ ಒಂದು ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಪ್ರತಿದಿನಲೂ ನಾವು ದೇವರ ಮಕ್ಕಳಾಗಿರುವಾಗ ಪ್ರಾರ್ಥನೆ ಮಾಡ್ಬೇಕು. ಪ್ರತಿದಿನಲೂ ನಾವು ದೇವರ ಮಕ್ಕಳಾಗಿರುವಾಗ ಸತ್ಯವಾದವನ್ನು ಓದ್ತಕ್ಕಂಥವ್ರಾಗಬೇಕು. ಪ್ರತಿದಿನ ನಾವು ದೇವರ ಮಕ್ಕಳಾಗಿರುವಾಗ ಇಡೀ ಪ್ರಪಂಚತಕ್ಕಂಥ ಪ್ರತಿಯೊಂದು ಜನರಿಗೋಸ್ಕರವಾಗಿ, ಇಡೀ ಜನರಿಗೋಸ್ಕರವಾಗಿ, ದೇವರ ಬರ್ತಕ್ಕಂಥ ಜನರಿಗೋಸ್ಕರವಾಗಿ, ಅನ್ಯ ಜನರಿಗೋಸ್ಕರವಾಗಿ ಕಷ್ಟದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ನಾವು ಆಗ್ಬೇಕು. ಪ್ರಾರ್ಥನೆ ವೀರರಾಗಬೇಕು ನಾವು. ಎಷ್ಟೋ ಜನರು ದೇವರ ಮಕ್ಕಳಾಗಿರ್ತಾರೆ ಮತ್ತು ದೇವರ ಸೇವಕರಾಗಿರ್ತಾರೆ, ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆ ಅವ್ರ ಜೀವಿತದಲ್ಲಿ ಇರುವುದಿಲ್ಲ. ಇವತ್ತು ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಾನು ಏನಾದ್ರು ಕಳ್ಕೊಂಡೆ ಅಂತಕ್ಕಂಥ ಒಂದು ಮನೋಭಾವನೆ ನಮ್ಮ ಮನಸ್ಸಲ್ಲಿ ಬರಬೇಕು. ಇದು ಪ್ರಾರ್ಥನೆ ಮಾಡಿ ನಾನು ಪ್ರಾರ್ಥನೆ ಮಾಡ್ಬೇಕಂತಕ್ಕಂಥದ್ದು ಬರಬೇಕು. ಇವತ್ತು ದೇವರಕ್ಕೆ ಓದಿಲ್ಲ, ದೇವರಕ್ಕೆ ಓದ್ಬೇಕಂತಕ್ಕಂಥ ಬರಬೇಕು. ಇವತ್ತು ನಾನು ಇತರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದಂತಕ್ಕಂಥ ಮನಸ್ಸು ಬರಬೇಕು. ಪ್ರಾರ್ಥನೆ ಜ್ಞಾಪನ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಆಗ್ಬೇಕು. ಕೆಲವು ಎಷ್ಟೋ ಜನರಿಗೆ ಕೇಳಿದ್ರೆ ಸಮಯ ಇಲ್ಲ ಎಂಬುದಾಗಿರುತ್ತೆ. ದೇವರು 24 hours ಸಮಯವನ್ನು ಕೊಟ್ಟಿದ್ದಾರೆ, ಬಟ್ ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿಲ್ಲ, ನಾವು ಸರಿಯಾದ ದೇವರ ವಾಕ್ಯ ಓದ್ತಾ ಇಲ್ಲ, ನಾವು ಸರಿಯಾದಲ್ಲಿ ದೇವರ ವಾಕ್ಯ ಸುವಾರ್ತೆಯನ್ನು ಸಾರ್ತಾ ಇಲ್ಲ. ಇದು ನಮ್ಮ ತಪ್ಪು ಅಂತಕ್ಕಂಥದ್ದನ್ನ ನಮ್ಮನ್ನು ನಾವು ಮನದಟ್ಟು ಮಾಡ್ಕೋಬೇಕು. ಮನದಟ್ಟು ಮಾಡಿಕೊಂಡು ಈ ವಾಕ್ಯದ ಮೂಲಕವಾಗಿ, ಈ ಕ್ರೈಸ್ತ ಮಿಷನರಿ ಜೀವಿತ ಮೂಲಕವಾಗಿ ನಾವು ಈ ಲೋಕದಲ್ಲಿ ಉತ್ತಮ ರೀತಿಯಲ್ಲಿ ಸೇವೆಯನ್ನ ಮಾಡ್ತಕ್ಕಂಥ ಮಕ್ಕಳಾಗಬೇಕು, ದೈವ ಸೇವಕರಾಗಬೇಕೆಂಬುದಾಗಿ ನಾವು ಇದರಿಂದ ತಿಳ್ಕೊಳ್ಬಹುದಾಗ್ತದೆ. ದೇವರ ಕೆಲಸವನ್ನ ಬೆಂಬಲಿಸ್ತಕ್ಕಂಥ ವ್ಯಕ್ತಿ ಫೆಡ್ರಿಕ್ ಅವರಾಗಿದ್ದರು. ಇವರು ಪ್ರಾರ್ಥನೆಯನ್ನ ಮಾಡುವುದರಲ್ಲಿ ಬಹಳ ಆಸಕ್ತಿಯನ್ನ ಹೊಂದಿದ್ದರು. ಇವರು ಮತ್ತು ಆರ್ಥಿಕ ಒಂದು ಬೆಂಬಲವನ್ನ ಜನರಿಗೆ ಮಾಡ್ತಾ ಇದ್ರು. ದಿಕ್ಕಿಲ್ಲದವರಿಗೆ, ಅನಾಥ ಇರ್ತಕ್ಕಂಥವರಿಗೆ ಮತ್ತು ಸಂಕಟದಲ್ಲಿದ್ದವರಿಗೆ ನಮ್ಮಿಂದ ಎಷ್ಟಾಗುತ್ತಷ್ಟು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ಇವರ ಒಂದು ಕೊಡುಗೆ ಸುವಾರ್ಥ ಸೇವೆಗೆ ಅಪಾರವಾದ ಕೊಡುಗೆಯನ್ನ ನೀಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಜೀವಿಸಿರುವಾಗ ನಾವು ಸುವಾರ್ಥ ಸೇವೆಗೆ ನಮ್ಮ ಕೊಡುಗೆ ಏನು, ನಮ್ಮ ಸಹಾಯ ಏನು, ನಮ್ಮ ಒಂದು ಗುರಿ ಏನು, ನಮ್ಮ ಒಂದು ನಂಬಿಕೆ ಏನು, ನಮ್ಮ ಒಂದು ಕೆಲಸ ಕಾರ್ಯ ಏನಂತಕ್ಕಂಥದ್ದನ್ನ ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳ್ಕೊಂಡು ನಾವು ಇಂದಿನಿಂದ ಆದರೂ ನಂಬಿಕೆಯಲ್ಲಿ ಬೆಳೆಯುವಂತೆಯೂ, ದೇವರ ಸುವಾರ್ತೆಯಲ್ಲಿ ಸಾರುವಂತೆಯೂ, ದೇವರ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತೆಯೂ, ಆ ಒಂದು ಭಾರ ಎಲ್ಲಾ ದೈವ ಸೇವಕರಲ್ಲಿ, ಎಲ್ಲಾ ದೈವ ಜನ ಮಕ್ಕಳಲ್ಲಿ ಇರ್ಲಿಕ್ಕಾಗುವಂತೆಯೂ ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಈಗ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ.
ಕೃಪೆಯಲ್ಲಿ ಐಶ್ವರ್ಯಭರಿತನಾದ ದೇವನಿಯ ನಾಮಕ್ಕೆ ಕೋಟೆಯನ್ನು ಕೊಡಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪ್ಪ ಯೇಸು ವಿಶೇಷವಾಗಿ ಸ್ವಾಮಿ ದೇವರೇ, ಯೇಸು ಕ್ರಿಸ್ತನು ಬಿರುಗಾಳಿಯನ್ನು ಯಾವ ರೀತಿ ಶಾಂತಗೊಳಿಸಿದನು ಸ್ವಾಮಿ, ಅದೇ ರೀತಿ ಸ್ವಾಮಿ ಈ ಲೋಕ ನಾವು ಜೀವನ ಮಾಡುತ್ತಿರುವಾಗ ದೈವ ಜನ್ಮ ಇರ್ತಕ್ಕಂಥ ಪ್ರತಿಯೊಂದು ಬಿರುಗಾಳಿಯನ್ನ ಶಾಂತಗೊಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ದೇವರೇ ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಪ್ಪ ಯೇಸು ವಿಶೇಷವಾಗಿ ಸ್ವಾಮಿ ಮಿಷನರಿ ಜೀವಿತವನ್ನು ನೋಡ್ತಿರುವಾಗ ಸ್ವಾಮಿ ಫೆಡರಿಕ್ ಅವರ ಸ್ವಾಮಿ ತಮ್ಮ ಒಂದು ಸ್ವಾರ್ಥೆಯನ್ನ ಸಾರುತ್ತಿರುವಾಗ ಅವರು ಬಹಳ ಆಸಕ್ತಿಯನ್ನು ಹೊಂದಿದ್ದರು. ಅದೇ ರೀತಿ ದೇವರೇ, ನಾವು ಈ ಲೋಕ ಜೀವಿಸುತ್ತಿರುವಾಗ ನಾವು ಈ ಲೋಕದಲ್ಲಿ ಸ್ವಾರ್ಥೆಯನ್ನು ಸಾರ್ಬೇಕಂತಕ್ಕಂಥ ಒಂದು ಹಂಬಲದಿಂದ ಆಸಕ್ತಿಯಿಂದ ಈ ಲೋಕದಲ್ಲಿ ನಾವು ಬದುಕಿ ಬರ್ತಕ್ಕಂಥರಾಗಬೇಕೆಂಬುದನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅಪಾಯಸು ಪ್ರತಿಯೊಬ್ಬ ದೈವ ಸೇವಕರು ದೇವರ ವಾಕ್ಯವನ್ನ ಹೇಳ್ತಾ ಇದ್ದಾರೆ, ಆ ವಾಕ್ಯ ಪ್ರಕಾರವಾಗಿ ಜೀವನ ಮಾಡ್ತಾ ಇದ್ದಾರೆ ದೇವರ. ಈ ಒಂದು ನೊಂದನೆಗೆ ಸ್ವಾಮಿ ಪರಿಹಾರ ಕೊಡ್ತಕ್ಕಂಥ ದೇವರು ಏನಾಗಿದೆ ಅಪಾಯಸು ವಿಶೇಷವಾಗಿ ಸ್ವಾಮಿ ಎಷ್ಟೋ ಜನ ದೇವರೇ ದೇವರ ವಾಕ್ಯವನ್ನ ಸ್ಪಷ್ಟವಾದ ರೀತಿಯಲ್ಲಿ ಅರ್ಥಗರ್ಭಿತವಾಗಿ ಕುಲಂಕುಷವಾಗಿ ವಿವರಾತ್ಮಕವಾಗಿ ಶ್ರೇಷ್ಠವಾದ ರೀತಿಯಲ್ಲಿ ದೇವರಿಂದ ವಾಕ್ಯವನ್ನು ಬೋಧಿಸಲ್ಪಡ್ತಾರೆ. ಅದೇ ಆ ವಾಕ್ಯ ಪ್ರಕಾರವಾಗಿ ತಮ್ಮ ದಿನನಿತ್ಯ ಜೀವನವನ್ನ ನಡೀತಾ ಇಲ್ಲ ಎಂಬುದಾಗಿ ಎಲ್ಲ ದೈವ ಸೇವಕರು ಮನದಟ್ಟು ಮಾಡಿಕೊಳ್ಳುವಂತೆಯೂ ನೀನು ಸಹಾಯ ಮೂಲಕ ಪ್ರಾರ್ಥನೆ ಮಾಡ್ತೇವೆ ದೇವರೇ. ನನ್ನ ವಾಕ್ಯದ ಮೂಲಕವಾಗಿ ನಾವು ಪ್ರೇರೇಪಣೆ ಹೊಂದಿ ಈ ಲೋಕದಲ್ಲಿ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ನಮ್ಮ ದಿನನಿತ್ಯದ ಕೆಲಸ ಕಾರ್ಯ ಚಿತ್ತಕ್ಕೊಪ್ಪಿಸಿಕೊಟ್ಟು ಉತ್ತಮದಲ್ಲಿ ಸೇವಾ ಕಾರ್ಯ ಮಾಡ್ಲಿಕ್ಕಾಗುವಂತೆಯೂ ಉತ್ತಮದಲ್ಲಿ ದೇವರಾಜ್ಯವನ್ನು ಕಟ್ಟಲ್ಪಡ್ಲಿಕ್ಕಾಗುವಂತೆಯೂ ದೇವರ ಈ ಲೋಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಷ್ಟ ಸಂಕಟಗಳ ಸ್ವಾಮಿ ನಾವು ಭಯ ಪಡದೆ ಸ್ವಾಮಿ, ದೇವರಿದ್ದಾರೆ, ದೇವ್ರು ನೋಡ್ತಾರೆ, ದೇವ್ರು ನಮ್ಮನ್ನು ನಡೆಸ್ತಾರೆ, ದೇವ್ರು ನಮ್ಮನ್ನ ಕಾಪಾಡ್ತಕ್ಕಂಥ ಭರವಸೆಯಿಂದ ವಿಶ್ವಾಸದ ನಂಬಿಕೆಯಿಂದ ಈ ಲೋಕದ ಯಾತ್ರೆಯನ್ನ ಉತ್ತಮದಲ್ಲಿ ಸಾಗಿಸುವಂತೆಯೂ ನಮ್ಮೆಲ್ಲರನ್ನ ಪ್ರೇರೇಪಣೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೇಗೋದಿರ್ತಿರುವಂತ ಸ್ವಾಮಿ ಎಲ್ಲ ದೈವ ಸೇವಕರನ್ನ ಎಲ್ಲ ದೈವ ಜನರ ಸ್ವಾಮಿ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಿನ್ನ ಚಿತ್ತಕ್ಕನುಸಾರ ಸ್ವಾಮಿ ಈ ಲೋಕದಲ್ಲಿ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಬದುಕಿ ಬರ್ತಕ್ಕಂಥ ಮಕ್ಕಳನ್ನಾಗಿ ನಿನ್ನ ನಿರ್ಮಾಣ ಮಾಡಬೇಕೆಂಬುದಾಗಿಯೂ ಎಲ್ಲ ದೇವರೇ ನಮ್ಮ ಮತ್ತು ಕಲ್ವಾರಿ ಚಾಪಲ್ ಸಂಸ್ಥೆಯನ್ನ ನೀನು ಆಶೀರ್ವಾದ ಮಾಡು. ಕಲ್ವಾರಿ ಚಾಪಲ್ ಸಂಸ್ಥೆ ಇರ್ತಕ್ಕಂಥ ಎಲ್ಲ ದೈವ ಸೇವಕರನ್ನ, ಎಲ್ಲ ಈ ಒಂದು ಸಂಸ್ಥೆಯು ದೇವರೇ ಡೈರೆಕ್ಟರ್ನ ಪಾಸ್ಟರ್ ಗುಣಶೇಖರ ಅಂಕಲ್ ಅವರನ್ನ ಮತ್ತು ದೇವರೇ ಪಾಸ್ಟರ್ ಎನ್ರಿಚ್ ಅವರನ್ನ ದೇವರೇ ಇವರನ್ನು ನೀವು ಉತ್ತಮ ರೀತಿಯಲ್ಲಿ ಆಶೀರ್ವದಿಸಿ ದೇವರೇ. ನಿನ್ನ ವಾಕ್ಯದ ಮೂಲಕ ಉತ್ತಮ ರೀತಿಯಲ್ಲಿ ಅನೇಕ ಒಳ್ಳೆ ಯೋಜನೆಗಳ ಮೂಲಕವಾಗಿ ನಿನ್ನ ಸೇವಾ ಕಾರ್ಯ ಮಾಡ್ಲಿಕ್ಕಾಗುವಂತೆಯೂ ನಿನ್ನ ಪ್ರೇರೇಪಣೆ ಮಾಡೋದಕ್ಕಾಗಿ ಸ್ತೋತ್ರ. ಇಷ್ಟು ದಿನ ಕಾಲ ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಮ್ಮನ್ನು ನಡೆಸ್ತಕ್ಕಂಥ ದೇವರಿನಾಗದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಇನ್ನೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೆನ್.